ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ಸ್ ಪ್ಯಾಕನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಅಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗೆಯೇ ಬೀಟ್ರೂಟ್ ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ಉಪಯೋಗಿಸುವಂಥ ಮೇನ್ ಇಂಗ್ರೀಡಿಯೆಂಟ್ ಆದ ಬೀಟ್ರೂಟ್ ಪೌಡರನ್ನು ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಮಾಡೋದಕ್ಕೆ ಅಂತ ನಾನಿಲ್ಲಿ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಅದರ ಮೇಲ್ಗಡೆ ಇರುವಂಥ ಸಿಪ್ಪೆ ಏನಿದೆ ಅದನ್ನು ಒಂದು ಪೀಲರ್ನ ಸಹಾಯದಿಂದ ನೀಟಾಗಿ ತೆಗೆದುಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಬೀಟ್ರೂಟ್ ಪೌಡರನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ತೋರಿಸೋದಕ್ಕಂತ ನಾನಿಲ್ಲಿ ಒಂದೇ ಬೀಟ್ರೂಟನ್ನು ಯೂಸ್ ಮಾಡಿಕೊಂಡು ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂತ ಆದರೆ ಜಾಸ್ತಿ ಬೀಟ್ರೂಟನ್ನು ತೆಗೆದುಕೊಳ್ಬೋದು. ನೋಡಿ, ಇಲ್ಲಿ ಸಿಪ್ಪೆಯನ್ನೆಲ್ಲ ತೆಗೆದಾದ್ಮೇಲೆ ಈ ಥರ ರೆಡ್ಡಾಗಿ ಕೈಗೆ ಬರುತ್ತೆ. ಹಾಗೆಯೇ ಇದನ್ನು ನಾನು ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ತುರಿದುಕೊಳ್ತೀನಿ. ಕೆಲವರು ಅದನ್ನು ಚಿಕ್ಕದಾಗಿ ಏನು ಸ್ಲೈಸಸ್ ಥರ ಮಾಡಿ ಬಿಸಿಲಲ್ಲಿ ಒಣಗಾಕ್ತಾರೆ. ಆದರೆ ನಾನು ಈ ಥರ ತುರಿದುಕೊಳ್ಳೋದ್ರಿಂದ ಬೇಗನೆ ಡ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮಗೆ ಪೌಡರ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ ಚೆನ್ನಾಗಿ ತುರಿದುಕೊಳ್ತಾ ಇದ್ದೀನಿ. ನೀವು ಈ ಥರ ತುರಿದುಕೊಳ್ಳೋದ್ರಿಂದ ಒಂದೇ ದಿನದಲ್ಲಿ ನಿಮಗೆ ಚೆನ್ನಾಗಿ ಬಿಸಿಲಿಗೆ ಒಣಗಾಕೋದ್ರಿಂದ ಒಂದೇ ದಿನದಲ್ಲೇ ನಿಮಗೆ ಇದು ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ. ನೋಡಿ, ನಾನಿಲ್ಲಿ ಬೆಳಗ್ಗೆನೇ ಈ ಥರ ತುರಿದುಕೊಂಡು ಬಿಸಿಲಲ್ಲಿ ಇಟ್ಟಿದ್ದೆ. ಈಗ ಈವ್ನಿಂಗ್ ನಾನು ಮತ್ತೆ ನೋಡ್ತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ನಿಮಗೆ ಡ್ರೈ ಆದ ನಂತರ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು. ಈ ಥರ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಪೌಡರ್ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಮಿಕ್ಸಿ ಜಾರು ಅಷ್ಟೇ, ನಾವು ಯೂಸ್ ಮಾಡುವಂಥ ಜಾರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು. ಹಾಗೆಯೇ ಅದು ಕ್ಲೀನಾಗಿರುವಂಥ ಒಂದು ಮಿಕ್ಸಿ ಜಾರನ್ನು ನೀವು ತಗೊಳ್ಬೇಕಾಗತ್ತೆ. ನಾನು ಈಗ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಪೌಡರ್ ಆಗಿದೆ. ಈಗ ಈ ಪೌಡರನ್ನು ಮತ್ತೊಂದು ಸಾರಿ ಫಿಲ್ಟರ್ ಮಾಡ್ಕೊಳ್ಳೋಣ. ಅಂಗಡಿಗಳಲ್ಲಿ ನಿಮಗೆ ಈಸಿಯಾಗಿ ಈ ಬೀಟ್ರೂಟ್ ಪೌಡರ್ ಸಿಕ್ಬಿಡುತ್ತೆ. ಆದರೆ ಕೆಲವರಿಗೆ ತಂದುಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಈ ತೋರಿಸ್ತಾ ಇರುವಂಥ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಈಸಿಯಾಗಿ ಬೀಟ್ರೂಟ್ ಪೌಡರನ್ನು ಮನೆಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ನಿಮ್ಗೆ ತೋರಿಸೋದಕ್ಕಂತ ಒಂದೇ ಬೀಟ್ರೂಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಬೀಟ್ರೂಟ್ ಪೌಡರನ್ನು ಮಾಡ್ಕೋಬೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಫೇಶಿಯಲ್ಗಾಗಿರ್ಬೋದು ಅಥವಾ ನಿಮಗೇನಾದರೂ ಇನ್ಸ್ಟಂಟಾಗಿ ಜ್ಯೂಸ್ ಮಾಡೋದಕ್ಕಾಗಿರ್ಬೋದು ಈ ಪೌಡರನ್ನು ಯೂಸ್ ಮಾಡಿಕೊಂಡು ನೀವು ಜ್ಯೂಸಸನ್ನು ರೆಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಎಲ್ಲ ಪೌಡರ್ನು ನಾನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇವಾಗ ಮಾಡ್ಕೊಂಡಿರುವಂಥ ಪೌಡರನ್ನು ಯಾವುದಾದ್ರೂ ಒಂದು ಗ್ಲಾಸ್ ಜಾರ್ ಆಗಿರ್ಬೋದು ಅಥವಾ ಕಂಟೈನರ್ ಬಾಕ್ಸ್ಗಳಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಹಾಗೆಯೇ 1 ಮಂತ್ 1.5 ಮಂತ್ವರೆಗೂ ಇದನ್ನು ಈಸಿಯಾಗಿ ನೀರಿನ ಅಂಶ ಇಲ್ಲದೇ ಇರೋ ಜಾಗದಲ್ಲೇ ಇಟ್ಟರೆ ನೀಟಾಗಿ 1.5 2 ಮಂತ್ಸ್ವರೆಗೂ ನೀವು ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ನಮ್ಮ ಬೀಟ್ರೂಟ್ ಪೌಡರ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.